ಕರ್ನಾಟಕದ ಇತಿಹಾಸದಾಗ ಸುವರ್ಣ ಕ್ಷಣ ಅಂತ ಏನಾರ ಇದ್ರ ಅದರ ಸಿಂಹ ಪಾಲು ನಮ್ಮ ಉತ್ತರ ಕರ್ನಾಟಕಕ್ಕೆ ಸಲ್ಬೇಕು ನೋಡ್ರಿ. ಬಾದಾಮಿ ಚಾಲುಕ್ಯರಾಗಿರಬಹುದು, ಶ್ರೀ ಕೃಷ್ಣ ದೇವರಾಯನ ಭವ್ಯವಾದಂಥ ವಿಜಯನಗರ, ಹಿಂಗ ಎಲ್ಲಾನು ಉತ್ತರ ಕರ್ನಾಟಕದಾಗ ತಮ್ಮ ಅಸ್ತಿತ್ವ ಪಡ್ಕೊಂಡಿದ್ದು ಈಗ ಇತಿಹಾಸ. ದೊಡ್ಡ ದೊಡ್ಡ ಸಂಸ್ಥಾನಗಳ ಬೀಡಾಗಿದ್ದ ನಮ್ಮ ಉತ್ತರ ಕರ್ನಾಟಕ ಈಗ ತನ್ನ ಕಳೆ ಕಳ್ಕೊಂಡು ನಿಂತೈತಿ. ಈಗಿನ ದುರಂತ ನೋಡ್ರಿ, ನಮ್ಮ ಉತ್ತರ ಕರ್ನಾಟಕದ ಮಂದಿ ತಿಂಗಳಕ್ಕೆ 7,000 8,000 ದುಡಿಯಾಕ ಹಡದ ಅಪ್ಪ ಅವ್ವ ಮನಿ ಮಕ್ಕಳನ್ನ ಬಿಟ್ಟು ದೂರದ ಬೆಂಗಳೂರು, ಗೋವಾ, ಪುಣಾ, ಹೈದರಾಬಾದ್ ಅಂತ ಹೇಳಿ ದೊಡ್ಡ ದೊಡ್ಡ ಊರಿಗೆ ಗುಳೆ ಹೋಗಾಕತ್ತಾರ. ಇದಕ್ಕೆ ಕಾರಣ ಏನಂದ್ರ ನಮ್ಮ ಕಡೆ ಕೈಗಾರಿಕಾ ಕ್ಷೇತ್ರ ಅಭಿವೃದ್ಧಿನ ಆಗಿಲ್ಲ. ಒಂದಿಷ್ಟು ವರ್ಷಗಳ ಹಿಂದೆ ಬಿಜಾಪುರಕ್ಕೆ ಮಿತ್ತಲ್ ಸ್ಟೀಲ್ ಫ್ಯಾಕ್ಟರಿ ಬಂದಿತ್ತು. ಅಲ್ಲಿನ ರಾಜಕಾರಣಿಗಳಿಗೆ ಕೈ ಬಿಸಿ ಮಾಡ್ಲಾರ್ದಕ್ಕೆ ಅವರು ಇಲ್ಲಿಂದ ಗುಜರಾತಕ್ಕೆ ಹೋಗಿ ಅಲ್ಲಿ ಸಾವಿರಾರು ಗುಜರಾತಿಗಳಿಗೆ ಕೆಲಸ ಕೊಟ್ಕೊಂತಾರ. ಹಂಗ ಜಾರ್ಖಂಡ್ ರಾಜ್ಯದ ಜಮ್ಶೆಡ್ಪುರದಾಗ ಒಂದು ಟಾಟಾ ಸ್ಟೀಲ್ ಐತಿ. ನಮ್ಮ ರಾಜ್ಯದ ತೋರಣಗಲ್ಲಿನ ಜಿಂದಾಲ್ ಸ್ಟೀಲ್ ಪ್ಲಾಂಟ್ ಕೂಡ ಐತಿ. ಇಲ್ಲಿ ಆಗ್ಲಿ ಅಲ್ಲಿ ಆಗ್ಲಿ ದಶಕಗಳಿಂದ ಜನ ಬದುಕು ಕಟ್ಕೊಂಡಾರ. ಅಲ್ಲಿ ಯಾವುದೇ ರೀತಿಯ ಆರೋಗ್ಯ ಸಮಸ್ಯೆನೂ ಇಲ್ಲ. ಅದೇ ರೀತಿ ನಮ್ಮ ಕೊಪ್ಪಳದೊಳಗ ಬಲ್ದೋಟ ಕಂಪ್ನಿಯವರು ಪರಿಸರಕ್ಕೆ ಹಾನಿ ಆಗ್ಲಾರ್ದಂಗ ಉಕ್ಕಿನ ಕಾರ್ಖಾನೆ ನಿರ್ಮಾಣ ಮಾಡಕತ್ತಾರ. ದೇಶದ ಜನರ ಬಗ್ಗೆ ಕಾಳಜಿ ವಹಿಸುವಂತ ಸುಪ್ರೀಂ ಕೋರ್ಟ್ ಆಗಲಿ ಮತ್ತು ನಮ್ಮ ಕೇಂದ್ರ ಸರ್ಕಾರದ ಪರಿಸರದ ಇಲಾಖೆಯವರಾಗ್ಲಿ ಕೊಪ್ಪಳದ ಈ ಬಲ್ದೋಟ ಕಂಪನಿ ಕಾರ್ಖಾನೆ ನಿರ್ಮಾಣ ಮಾಡಕ ಅನುಮತಿ ಕೊಟ್ಟಾರ. ಒಂದು ಫ್ಯಾಕ್ಟರಿ ಆಕೈತಿ ಅಂದ್ರ ಅದ್ರ ಸುತ್ತಮುತ್ತ ವಸತಿ ಬೆಳಿತೈತಿ, ವ್ಯಾಪಾರ ವಹಿವಾಟು ಶುರು ಆಕಾವು, ಚಲೋ ರೋಡ್ ನಿರ್ಮಾಣ ಆಕಾವು. ಹಿಂಗ ಆ ಪ್ರದೇಶದ ಅಭಿವೃದ್ಧಿಗೆ ವರದಾನ ಆಕೈತಿ ಅನ್ನೋದನ್ನ ನಾವ್ಯಾರೂ ಮರಿಬಾರ್ದು ನೋಡ್ರಿ. ನಮ್ಮ ಕೊಪ್ಪಳಕ್ಕೆ ಮಹಾಲಕ್ಷ್ಮಿ ಹಂಗ ಬಂದಿರುವಂತಹ ಬಲ್ದೋಟ ಕಂಪನಿಯನ್ನ ನೀವು ಒದಿತೀರೋ ಅಥವಾ ಒಳಗ್ ಕರ್ಕೊಂತೀರೋ ಅನ್ನೋದು ನಿಮಗ್ ಬಿಟ್ಟಂತ ವಿಚಾರ.